ಆತ್ಮೀಯ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ನಾನು ನಿಮ್ಮ ಶಂಕರ ದೇವರಿರಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯ ಕಾರ್ಯಗಳನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ, ಇವತ್ತಿನ ದಿನ ಆಗಸ್ಟ್ 5, 2026 ಬುಧವಾರದಂದು 140ನೇ ಸರಣಿಯನ್ನ ತಲುಪಿದ್ದೇವೆ. 140ನೇ ಸಾಹಿತ್ಯ ಕೃತಿಯ ಪರಿಚಯವಾಗಿ, ಈ ಆಗಸ್ಟ್ ತಿಂಗಳಿನಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಶ್ರಮಿಸಿ ಮಡಿದ, ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯವನ್ನ ಮಾಡುವಂತ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಆ ಸರಣಿಯಲ್ಲಿ ಇವತ್ತಿನ ದಿನ ಜಿ.ಕೆ. ಮಧ್ಯಸ್ಥ ಅವರು ಬರೆದಿರುವಂತ ಸ್ವಾತಂತ್ರ್ಯ ಸಂಗ್ರಾಮದ ದಂತಕತೆ ಭಗತ್ ಸಿಂಗ್ ಅವರ ಈ ಜೀವನ ಚರಿತ್ರೆಯ ಕೃತಿಯನ್ನ ಇವತ್ತು ನಾನು ನಿಮಗಾಗಿ ಪರಿಚಯವನ್ನ ಮಾಡ್ತಾ ಇದ್ದೇನೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾನ್ ವ್ಯಕ್ತಿಗಳ ಸಂಕಲ್ಪ ಹಾಗೂ ಸಾಧನೆ, ಅವರ ಪರಿಶ್ರಮ, ತ್ಯಾಗ ಬಹಳ ಮಹತ್ವಪೂರ್ಣವಾದದ್ದು. ಅಂತಹ ಮಹನೀಯರ ಸಾಲಿನಲ್ಲಿ ಭಗತ್ ಸಿಂಗ್ ಅವರು ಸಹ ಒಬ್ಬರು. ವಸಂತ ಪ್ರಕಾಶನ ಅವರು ಪ್ರಕಟಿಸಿರುವಂತ ಈ ಕೃತಿ 2021ರಲ್ಲಿ ಮೊದಲ ಮುದ್ರಣವನ್ನ ಕಂಡಿದೆ. 96 ಪುಟಗಳ ಈ ಕೃತಿ 70 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಿದ್ದಾರೆ. ಮುಖಪುಟ ವಿನ್ಯಾಸ ಹಾಗೂ ರೇಖಾಚಿತ್ರಗಳನ್ನ ಮನೋಜ್ ಪಬ್ಲಿಕೇಶನ್ ಅವರು ಮಾಡಿದ್ದಾರೆ ಹಾಗೂ ಒಳಪುಟ ವಿನ್ಯಾಸವನ್ನ ವಸಂತ್ ಪ್ರಕಾಶನ್ ಅವರು ಮಾಡಿದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ಸಮುದ್ರ ಮಂಥನದಲ್ಲಿ ಬಂದಿರುವಂತ ಒಂದು ಅಮೂಲ್ಯ ರತ್ನ ಅಂದರೆ ಭಗತ್ ಸಿಂಗ್ ಅವರು. ಪ್ರತಿಯೊಬ್ಬ ಭಾರತೀಯನ ಯುವ ಚೈತನ್ಯದಲ್ಲಿ, ಯುವ ಸಮೂಹದ ಒಂದು ದೇಶಭಕ್ತಿಯಲ್ಲಿ ಭಗತ್ ಸಿಂಗರನ್ನ ನಾವು ಗುರುತಿಸಬಹುದು. ಭಗತ್ ಸಿಂಗರವರು ದೇಶದ ಜನತೆಯ ಮನಸಾಕ್ಷಿಯನ್ನ, ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ಹೆಚ್ಚಿಸುವಲ್ಲಿ ಭಗತ್ ಸಿಂಗರವರ ಪಾತ್ರ ಬಹಳಷ್ಟು ಮಹತ್ವದಿದೆ. ಒಂದು ಭಗತ್ ಸಿಂಗರವರ ಒಂದು ಹೋರಾಟದಲ್ಲಿ ಅಸಹಕಾರ ಚಳವಳಿಯ ಹೋರಾಟ ಇರ್ಬೋದು, ಅಕಾಲಿ ಚಳವಳಿ ಹಾಗೂ ಅಹಿಂಸೆ ಉದ್ಯಮನಾಗಿ ಹಾಗೂ ಸೈಮನ್ ಆಯೋಗದ ವಿರುದ್ಧ ಅವರು ಹೋರಾಡಿದ್ದು, ಆಮೇಲೆ ಸಾರ್ವಜನಿಕರ ಸುರಕ್ಷತೆ ಹಾಗೂ ಕೈಗಾರಿಕಾ ವಿಧೇಯಕಗಳನ್ನು ತಂದಾಗ ಅದರ ವಿರುದ್ಧ ಹೋರಾಡಿದಂಥದ್ದು. ಭಗತ್ ಸಿಂಗರವರ ಒಂದು ಸ್ಮರಣೆ ನಾವು ನಿರಂತರವಾಗಿ ಮಾಡಬೇಕು ಹಾಗೂ ಮಕ್ಕಳು ಭಗತ್ ಸಿಂಗರವರ ತ್ಯಾಗವನ್ನು ಅರಿತುಕೊಳ್ಳಬೇಕು. ಸ್ವಾತಂತ್ರ್ಯ ದಿನಾಚರಣೆಯಂದು ನಾವು ಸಿಹಿಯನ್ನ ತಿಂದು ಭಾಷಣವನ್ನ ಮಾಡಿ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಹೋದಷ್ಟು ಸುಲಭವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಸ್ವಾತಂತ್ರ್ಯಕ್ಕಾಗಿ ಹಲವಾರು ಮಹನೀಯರು ಹೋರಾಡಿ ಬಲಿದಾನವನ್ನ ನೀಡಿದ ಪರಿಣಾಮ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಹಾಗಾಗಿ ಅಂತ ರಾಷ್ಟ್ರ ನಾಯಕರಾಗಿರುವಂತ ಭಗತ್ ಸಿಂಗ್ ರವರು ಪಂಜಾಬ್ನ ಬಾಗ್ ಗ್ರಾಮದ ಸರ್ದಾರ್ ಕಿಶನ್ ಸಿಂಗ್ ಮತ್ತು ವಿದ್ಯಾವತಿ ಎಂಬ ದಂಪತಿಗಳಿಗೆ 1907 ಸೆಪ್ಟೆಂಬರ್ 27ರಂದು ಜನಿಸ್ತಾರೆ. ದೇಶ ವಿಭಜನೆಯಾದ ಪ್ರಯುಕ್ತ ಅದು ಇವತ್ತು ಪಾಕಿಸ್ತಾನದಲ್ಲಿದೆ. ಇವರ ಹುಟ್ಟೂರಿಂದು ಪಾಕಿಸ್ತಾನದಲ್ಲಿದೆ. ಇವರ ತಾತ ಸರ್ದಾರ್ ಅರ್ಜುನ್ ಸಿಂಗ್ ಸಹ ಊರಿನಲ್ಲಿರುವಂತಹ ಗೌರವಾನ್ವಿತ ಕೃಷಿಕರಾಗಿದ್ದರು. ಅವರು ಅರ್ಜುನ್ ಸಿಂಗ್ ಅವರು ಮನೆಯಲ್ಲಿ ಇವರು ಮಕ್ಕಳು ಸಹ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಭಾಗಿಯಾಗಿ ಸೆರೆಮನೆಯನ್ನ ಅನುಭವಿಸುತ್ತಿದ್ದರು. ಇವರ ಒಂದು ಇಡೀ ಕುಟುಂಬ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಾ ಇತ್ತು. ಹಾಗೂ ಅವರ ಹೋರಾಟದ ಪರಿಣಾಮವಾಗಿ ಅರ್ಜುನ್ ಸಿಂಗ್ ಅವರ ಮಗ ಅಜಿತ್ ಸಿಂಗ್ ಅವರು ಸಹ ಒಂದು ಹೋರಾಟದ ಕೇಂದ್ರ ಬಿಂದು ಆಗಿರ್ತಾನೆ. ಅವರ ಹಿರಿಯಣ್ಣ ಸರ್ದಾರ್ ಕಿಶನ್ ಸಿಂಗ್ ಸಹ ಹೋರಾಟವನ್ನ ಬೆಂಬಲಿಸ್ತಿರ್ತಾನೆ. ಈ ಪರಿಣಾಮವಾಗಿ ಅವರು ಹಲವಾರು ಸಲ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ಹಾಗೆ ಭಗತ್ ಸಿಂಗ್ ಅವರು ಹುಟ್ಟಿದ ಸಂದರ್ಭದಲ್ಲಿ ಸರ್ದಾರ್ ಸ್ವರಣ್ ಸಿಂಗ್ ಅವರು ಸಹ ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಇರ್ತಾರೆ. ಕೆಲವು ದಿನದಲ್ಲಿ ಸಹ ಅವರು ಕುಟುಂಬವನ್ನ ಬಂದು ತಲುಪ್ತಾರೆ. ಆದರೆ ಅವರು ಮತ್ತೆ ಅವರನ್ನ ಯಾವಾಗಾದ್ರೂ ಬ್ರಿಟಿಷರು ಬಂಧಿಸ್ಬೇಕನ್ನುವಂತ ಕಾರಣಕ್ಕೆ ಅವರನ್ನ ಬೇರೆ ದೇಶಕ್ಕೆ ಹೋಗಿ ಇರು ಅನ್ನೋದಾಗ ಅಜಿತ್ ಸಿಂಗ್ ಇರಾನ್, ತುರ್ಕಿ, ಆಸ್ಟ್ರಿಯಾ ಮೂಲಕ ಜರ್ಮನಿ ದೇಶವನ್ನ ತಲುಪಿಸ್ತಾರೆ. ಆವಾಗಿನ ಕಾಲದಲ್ಲಿ ಬ್ರಿಟಿಷರು ಎಷ್ಟು ದೌರ್ಜನ್ಯವನ್ನ ಕೊಡ್ತಾ ಇದ್ರು, ಆಮೇಲೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಯಾವ ರೀತಿ ಜೈಲಿನಲ್ಲಿ ಶಿಕ್ಷೆಯನ್ನ ಕೊಡ್ತಾ ಇದ್ರು. ಕೇವಲ ಜೈಲಿನಲ್ಲಿ ಆಗ್ತಿದ್ದಿಲ್ಲ, ಜೈಲಿನಲ್ಲಿ ಅವರಿಗೆ ಶಿಕ್ಷೆಯನ್ನ ಕೊಡುವಂಥದ್ದು, ದೈಹಿಕ ಹಲ್ಲೆಯನ್ನ ಮಾಡುವಂಥದ್ದು, ಅದನ್ನು ಸಹ ಸವಿಸ್ತರವಾಗಿ
ಇಲ್ಲಿ ವಿವರಿಸಿದ್ದಾರೆ. ಇಂತಹ ವಾತಾವರಣದಲ್ಲಿ ಬೆಳೆದಂತಹ ಭಗತ್ ಸಿಂಗ್ ಅವರಿಗೆ ಸಾಮಾನ್ಯವಾಗಿ ದೇಶದ ಬಗ್ಗೆ ಅಭಿಮಾನ, ಬ್ರಿಟಿಷರ ಬಗ್ಗೆ ಒಂದು ಹೋರಾಟದ ಕಿಚ್ಚು, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ಅವರ ಚಿಕ್ಕಪ್ಪಂದಿರೆಲ್ಲರೂ ಸಹ ಜೈಲಿನಲ್ಲಿರ್ತಾರೆ. ಹಾಗಾಗಿ ಅವರ ಚಿಕ್ಕಮ್ಮಂದಿರ ಆಶ್ರಯದಲ್ಲಿ ಬೆಳೆಯುವಂತ ಈತ ಅವರು ಹೇಳುವಂತ ದೇಶಭಕ್ತರ ಕಥೆಗಳು, ಅವರ ಚಿಕ್ಕಪ್ಪಂದರ ಸಾಹಸದ ಕಥೆಗಳು ಎಲ್ಲವನ್ನ ಕೇಳಿ ಬೆಳಿತಾನೆ. ಒಂದ್ಸಲ ತಾನು ಹೊಲಕ್ಕೆ ಹೋದಾಗ ಎಲ್ಲರೂ ಬೆಳೆ ಬೆಳೆದ್ರೆ ಬಂದೂಕನ್ನ ನೆಟ್ಟು ಬಂದೂಕಿನ ಬೆಳೆಗಳನ್ನ ಬೆಳೆದು ಬ್ರಿಟಿಷರ ವಿರುದ್ಧ ಹೋರಾಡಬೇಕಾದ್ರೆ ಶಸ್ತ್ರಾಸ್ತ್ರಗಳು ಬಹಳ ಮುಖ್ಯ ಅನ್ನುವಂತ ಆಶಯದೊಂದಿಗೆ ಬಂದೂಕಿನ ಬೆಳೆಯುತ್ತೀನಿ ಅಂತಾನೆ. ಆ ಚಿತ್ರಗಳನ್ನು ನೋಡಬಹುದು. ಈ ಕೃತಿಯಲ್ಲಿ ಅಲ್ಲಲ್ಲಿ ಚಿತ್ರಗಳನ್ನು ಕೊಡುವ ಮೂಲಕ ಒಂದು ಭಗತ್ ಸಿಂಗರವರ ಒಂದು ವಿವರಣೆಯನ್ನು ಕೊಡ್ತಾರೆ. ಬಂದೂಕಿನ ಬೆಳೆಯುವ ಮೂಲಕ ಬ್ರಿಟಿಷರನ್ನ ಕೇವಲ ಮಾತಿನಿಂದ ಓಡ್ಸಕ್ಕಾಗಲ್ಲ, ಅವರಿಗೆ ಶಸ್ತ್ರಾಸ್ತ್ರಗಳ ಮೂಲಕನೇ ಓಡ್ಸಕ್ಕಾಗದು ಅನ್ನುವಂತ ಆಶಯವನ್ನ ಭಗತ್ ಸಿಂಗರು ಹೊಂದಿರ್ತಾರೆ. ಹಾಗೆ ವಿದ್ಯಾಭ್ಯಾಸದಲ್ಲಿಯೂ ಸಹ ಬಹಳ ಬುದ್ಧಿವಂತರಾಗಿರುವಂತ ಭಗತ್ ಸಿಂಗರವರು ತುಂಬಾ ಜಾಣರಾಗಿರ್ತಾರೆ. ಇವರ ತಾತನ ಆಶಯ ಏನಾಗಿರುತ್ತೆ, ಭಗತ್ ಸಿಂಗ್ ಚೆನ್ನಾಗಿ ಓದಿ ಒಂದು ಇದರ ಸ್ಥಿತಿಯಲ್ಲಿ ಇರ್ಬೇಕು ಅನ್ನುವಂತ ಆಶಯವನ್ನ ಅವರು ತಾತ ಹೊಂದಿರ್ತಾರೆ. ಆದ್ರೆ ಇವರು ಭಗತ್ ಸಿಂಗ್ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಯಾವಾಗಲೂ ದುಡಿತಾ ಇರ್ತಾರೆ. ಇನ್ನು DAV ಶಾಲೆಯಲ್ಲಿ ಅವರು ರಾಷ್ಟ್ರ ಪ್ರೇಮವನ್ನ ಹೊತ್ತಿರುವಂತಹ ಶಾಲೆಯಲ್ಲಿ ಅವರು ಪ್ರವೇಶವನ್ನ ಪಡಿತಾರೆ. ಆಗ ಅವರು ಬ್ರಿಟಿಷರು ಗದರ್ ಪಾರ್ಟಿಯನ್ನ ಚಳವಳಿ ನಡೀತಾ ಇರ್ತಾರೆ 1914-15ರಲ್ಲಿ. ಸಹಜವಾಗಿ ಅವರು ಬ್ರಿಟಿಷರ ವಿರುದ್ಧವಾಗಿ ಲಾಹೋರ್ ಪಿತೂರಿ ಪ್ರಕರಣದಲ್ಲಿ 1916ರಲ್ಲಿ ಸರಬನನ್ನ ಬಂಧಿಸ್ತಾರೆ. ಸರಬ್ ಇವನಿಗೆ ಉತ್ತಮವಾದ ಪರಿಚಯ ಇರುತ್ತೆ. ಹಾಗೆ ಅವರ ಒಂದು ಹೋರಾಟ ಸಂದರ್ಭದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ 1919ರಲ್ಲಿ. ರೌಲಟ್ ಆಕ್ಟ್ ಅನ್ನ ವಿರೋಧಿಸಿ ಜನ ಒಂದು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಅವತ್ತಿನ ದಿನ 1919 ಏಪ್ರಿಲ್ 13ರಂದು ಬೈಸಾಖಿ ಹಬ್ಬ ಇರುತ್ತೆ. ಹಾಗಾಗಿ ಹಬ್ಬದ ಸಂಭ್ರಮ ಮತ್ತು ಚರ್ಚೆಯ ಹೋರಾಟ ಒಂದು ವೇದಿಕೆ ರೂಪಿಸಿ ಅಲ್ಲಿ ಇದ್ದಾಗ ರೌಲಟ್ ಕಾಯ್ದೆ ವಿರುದ್ಧ ಭಾಷಣ ಮಾಡ್ತಾ ತೊಡತಿರ್ತಾರೆ. ಆ ಸಂದರ್ಭದಲ್ಲಿ ಜನರಲ್ ಡಯರ್ ಏನ್ ಮಾಡ್ತಾನೆ, ನೂರಾರು ಜನ ಸೈನಿಕರನ್ನು ಕರೆದುಕೊಂಡು ಬಂದು ಗುಂಡಿನ ದಾಳಿಯನ್ನ ಮಾಡ್ತಾನೆ. ಗುಂಡಿನ ದಾಳಿಯನ್ನ ಮಾಡಿದಾಗ ಬಹಳಷ್ಟು ಜನ ಅಲ್ಲಿ ಮರಣ ಹೊಂದ್ತಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಒಂದು ಕಪ್ಪು ದಿನ ಇದ್ದಂತೆ. ಆ ಹೋರಾಟ ನಡೆದಂತ ಸ್ಥಳಕ್ಕೆ ಸುಮಾರು 20 ಮೈಲಿ ದೂರದಲ್ಲಿರುವಂತಹ ಭಗತ್ ಸಿಂಗ್ ನಡೆದುಕೊಂಡು ಹೋಗಿ ಅಲ್ಲಿ ಏನು ಜನ ಸತ್ತಿರ್ತಾರೆ ರಕ್ತ ಸಿಕ್ತ ಮಣ್ಣನ್ನ ಒಂದು ಗಾಜಿನ ಸೀಸೆಯಲ್ಲಿ ಇಟ್ಕೊಂಡು ಬರ್ತಾನೆ. ಈ ನಮ್ಮ ಭಾರತ ದೇಶದ ದೇಶಭಕ್ತರ ಈ ಮಣ್ಣು ನನಗೆ ಪವಿತ್ರ ಅನ್ನುವಂತ ಆಶಯದೊಂದಿಗೆ ಆ ಬಣ್ಣನ್ನ ಇಟ್ಕೊಂಡು ತನ್ನ ಪುಸ್ತಕವನ್ನ ಹೊಂದಿಸಿರುವಂತ ಕಪಾಟಿನಲ್ಲಿ ಇಟ್ಟು ಅದನ್ನ ಶ್ರದ್ಧಾಪೂರ್ವಕವಾಗಿ ನಮಸ್ಕರಿಸಿ ಅವನು ಮತ್ತೆ ಓದಿನಲ್ಲಿ ಚಲಿಸ್ತಾನೆ. ಜೊತೆಗೆ ಕ್ರಾಂತಿಕಾರಿಗಳ ಗುಂಪಿನೊಂದಿಗೆ ಗುರುತಿಸಿಕೊಂಡು ಕ್ರಾಂತಿಕಾರಿಗಳ ಗುಂಪಿನಲ್ಲಿ ಇರ್ತಾನೆ. ಶಾಲೆಯಲ್ಲಿ ಓದೋದಕ್ಕಿಂತ ಕ್ರಾಂತಿಕಾರಿಗಳ ಜೊತೆಗೆ ಓಡಾಡುವಂಥದ್ದು ಅವ್ರ ತಾತ ಅವರು ಖಂಡಿಸ್ತಾರೆ. ನೀನು ಓದುವಂಗಿದ್ರೆ ಓದು, ಇಲ್ಲಾಂದ್ರೆ ಹೊಲವನ್ನ ನೋಡ್ಕೊಂಡು ಹೋಗು, ಕ್ರಾಂತಿಕಾರಿಗಳ ಜೊತೆಗೆ ಹೋಗ್ಬೇಡ ಅಂತ ಅಂತಾರೆ. ಯಾಕಂದ್ರೆ ಅವರು ಸಹಜವಾಗಿ ಅವರ ಮಕ್ಕಳೆಲ್ಲ ಜೈಲಿನಲ್ಲಿರ್ತಾರೆ, ಕೆಲವೊಬ್ಬನು ವಿದೇಶದಲ್ಲಿರ್ತಾನೆ, ಪಾಪ ವಿಧವೆಯಾಗಿ ಬದುಕುವಂತ ಪರಿಸ್ಥಿತಿ ಇರುತ್ತೆ. ಅಂತಹ ಸನ್ನಿವೇಶವನ್ನ ಅವರು ನೋಡಿರ್ತಾರೆ. ಹಾಗಾಗಿ ಅವರು ಬೇಡ ಇದು ಅಂತ ಅಂತಾರೆ. ಆದರೆ ಅವನು ಕೇಳೋದಿಲ್ಲ ಭಗತ್ ಸಿಂಗ್. ಇಲ್ಲಪ್ಪ, ನನಗೆ ನೀನ್ ಚಿಂತೆ ಮಾಡಬೇಡ, ನಾನು ಸ್ವಾತಂತ್ರ್ಯ ಬಡಿಸ್ಬೇಕು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಮುಖ್ಯ ಅಂತಾರೆ. ಹಾಗಾಗಿ ಅವನಿಗೆ ಒಂದು ಮದುವೆ ಮಾಡಬೇಕು, ಸರಿ ಆಗ್ತಾನೆ ಅಂತ ಒಂದು ಕಾರಣಕ್ಕೆ ಮದುವೆ ಮಾಡಿದಾಗ ಅವನು ಮದುವೆಯಲ್ಲಿ ಅಂತೇಳಿ ಅವನು ಮನೆ ಬಿಟ್ಟು ಹೊರಗಡೆ ಬರ್ತಾನೆ. ಆದರೆ ಭಗತ್ ಸಿಂಗ್ ಅವರನ್ನ ಒತ್ತಾಯಪೂರ್ವಕವಾಗಿ ಕರೆದುಕೊಂಡು ಹೆಣ್ಣು ನೋಡೋ ಶಾಸ್ತ್ರ ಮಾಡ್ತಾರೆ. ಅವ್ರು ಹೋದ ನಂತರ ನನಗೆ ಮದುವೆ ಇಷ್ಟ ಇಲ್ಲ, ನಾನು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನಾನು ಬ್ರಹ್ಮಚಾರಿ ಆಗಿರ್ತೀನಿ ಅನ್ನುವಂತ ಮಾತನ್ನ ಹೇಳಿ ಅವನು ಮನೆ ಬಿಟ್ಟು ಹೊರಗಡೆ ಬರ್ತಾನೆ. ಆಗ 1925ರಲ್ಲಿ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಕ್ರಾಂತಿಕಾರಿಗಳು ಲಕ್ನೋ ಸಮೀಪದ ಕಾಕೋರಿ ಎಂಟು ಟ್ರೈನಿನಲ್ಲಿ ದರೋಡೆ ನಡೆಸಿದಂತ ಸಂದರ್ಭದಲ್ಲಿ ಭಗತ್ ಸಿಂಗ್ ಹೇಳ್ತಾನೆ ದರೋಡೆಕೋರರಿಗೆ, ನೀವು ಈ ರೀತಿ ಜನರನ್ನ ದರೋಡೆ ಮಾಡುವಂಥದ್ದು ತಪ್ಪು. ಯಾಕಂದ್ರೆ ದರೋಡೆ ಮಾಡಿದರೆ ಅವರು ನಮ್ಮಲ್ಲಿರುವಂತ ವಿಶ್ವಾಸವನ್ನ ಕಳೆದುಕೊಳ್ತಾರೆ. ಆ ರೀತಿ ಮಾಡಬಾರ್ದು. ಜನರಲ್ಲಿ ನಾವು ವಿಶ್ವಾಸವನ್ನ ಗಳಿಸ್ಬೇಕು ಅನ್ನುವಂತ ಕಾರಣಕ್ಕೆ
ಆ ಕಾರಣಕ್ಕೆ ಅದನ್ನ ಇದರ ಹಿಂದೆ ಇದು ಭಗತ್ ಸಿಂಗ್ ಮೇಲೆ ಬರ್ಬೋದು ಅನ್ನುವಂತ ಕಾರಣಕ್ಕೆ ಭಗತ್ ಸಿಂಗ್ನನ್ನು ಸಹ ಬಂಧಿಸ್ತಾರೆ. ಅವರ ತಂದೆಯವರು ಹೊಲವನ್ನ ಅಡವಿಟ್ಟು ಒತ್ತೆ ಇಟ್ಟು ಹಣವನ್ನ ಸಂಗ್ರಹಿಸಿ ಭಗತ್ ಸಿಂಗ್ ಅವರನ್ನ ಬಿಡಿಸ್ತಾರೆ. ಭಗತ್ ಸಿಂಗ್ ಅವರು ಕ್ರಾಂತಿಕಾರಿ ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ಉಪಸಂಪಾದಕರಾಗಿ ಕಾರ್ಯವನ್ನ ಮಾಡಿ ಭಗತ್ ಸಿಂಗ್ ಅವರು ಆ ಮೂಲಕ ಸ್ವಾತಂತ್ರ್ಯದ ಕಿಚ್ಚನ್ನ ರೂಪಿಸುವಂತ ಲೇಖನಗಳನ್ನ ಬರೆಯುವಂತ ಕೆಲಸ ಮಾಡ್ತಿರ್ತಾರೆ. ಆ ಬ್ರಿಟಿಷರು ಬಂಧಿಸಿದಂತ ಸಂದರ್ಭದಲ್ಲಿ ಅವರು ತಂದೆ ತಮ್ಮ ಹೊಲವನ್ನ ಒತ್ತೆ ಇಟ್ಟು ದೊಡ್ಡ ಮೊತ್ತದ ಹಣವನ್ನ ಕೊಟ್ಟು 50,000 ಠೇವಣಿ ಇರಬೇಕಾಗಿರುತ್ತೆ. ಆದರೆ ಈಗಿನ ಕಾಲಕ್ಕೆ ಅದು 25 ಲಕ್ಷಕ್ಕೆ ಸಮ. ಅಷ್ಟು ಅಮೌಂಟ್ ದುಡ್ಡನ್ನ ಕಟ್ಟಿ ಬಿಡಿಸ್ತಾರೆ. ಇದರಿಂದಾಗಿ ಸಹಜವಾಗಿ ಭಗತ್ ಸಿಂಗಿಗೆ ಬೇಜಾರಾಗುತ್ತೆ. ಹಾಗಾಗಿ ಅವರು ಏನ್ ಮಾಡ್ತಾರೆ, ತಮ್ಮ ಹೊಲದಲ್ಲಿ ಹೈನುಗಾರಿಕೆಯನ್ನ ಪ್ರಾರಂಭಿಸ್ತಾರೆ. ಹೇಗಾದರೂ ಮಾಡಿ ಕೊಟ್ಟಿರುವಂತ ಹಣವನ್ನ ವಾಪಸ್ ಕೊಡಬೇಕು, ಮಾಡಿರುವ ಸಾಲವನ್ನ ತೀರಿಸಬೇಕು ಅನ್ನುವಂತ ಉದ್ದೇಶದಿಂದ ಹಾಗೂ ಸ್ವಲ್ಪ ದಿನ ಚಟುವಟಿಕೆಯನ್ನು ಮಾಡಿದರೆ ಕ್ರಾಂತಿಕಾರಿಗಳ ಲಿಸ್ಟ್ ನಿಂದ ನನ್ನನ್ನ ಮರಿತಾರೆ ಅನ್ನುವಂತ ಉದ್ದೇಶದಿಂದ ಅವರು ಹೈನುಗಾರಿಕೆಯನ್ನ ಪ್ರಾರಂಭಿಸ್ತಾರೆ. ಒಂದು ಆಳನ್ನ ಇಟ್ಟುಕೊಂಡು ಭಗತ್ ಸಿಂಗ್ ಅವರು ಹೈನುಗಾರಿಕೆಯನ್ನ ಮಾಡ್ತಾರೆ. ಬಹಳ ಬುದ್ಧಿವಂತ ಆಗಿರೋದ್ರಿಂದ ಭಗತ್ ಸಿಂಗ್ ಕ್ರಿಯಾಶೀಲವಾಗಿ ಕೃಷಿಯನ್ನ ಮಾಡಿ ಡೈರಿಯಲ್ಲಿ ಲಾಭವನ್ನು ಬರ್ತಾರೆ. ಪೂರ್ಣಾವಧಿಯ ಒಬ್ಬ ಕೃಷಿಕನಾಗಿ ಅವರು ತಮ್ಮ ಸಾಲವನ್ನೆಲ್ಲ ತೀರಿಸ್ತಾರೆ. ನಂತರ ದಿನದಲ್ಲಿ ಪ್ರಕರಣವನ್ನ 1926ರಲ್ಲಿ ಹಿಂತೆಗೆದುಕೊಂಡ ನಂತರ ಅವರು ಭಗತ್ ಸಿಂಗ್ ಅವರು ಬರವಣಿಗೆಯಲ್ಲಿ ತಮ್ಮಂತ ತೊಡಗಿಸ್ಕೊಂಡು ಬಿಡ್ತಾರೆ. ಹುತಾತ್ಮರ ಚಿತ್ರಗಳನ್ನ ಸಂಗ್ರಹಿಸುವುದು, ಬರವಣಿಗೆಯನ್ನ ಪ್ರಾರಂಭಿಸ್ತಾರೆ. ಇನ್ನು ಕಾಕೋರಿ ಟ್ರೇನ್ ದರೋಡೆ ನಡೆದಿರುತ್ತೆ. ಪೊಲೀಸರು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಸದಸ್ಯರಿಂದ ಬಿದ್ದು ಬಿಟ್ಟಿರ್ತಾರೆ. ಹಾಗಾಗಿ ಬಹಳಷ್ಟು ಜನರು ಸೆರೆಮನೆಯಲ್ಲಿ ಇರ್ತಾರೆ. ಆ ನಂತರ ಸಂದರ್ಭದಲ್ಲಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಆರ್ಮಿ ಅನ್ನುವಂತ ಒಂದು ಸಂಘಟನೆಯ ಮೂಲಕ ಉತ್ತರ ಪ್ರದೇಶ್, ಬಿಹಾರ್, ಮಧ್ಯಪ್ರಾಂತ್, ವಾಯುವ್ಯ ಗಡಿಪಾಡು ಪ್ರಾಂತ್ಯರು ಬಂಗಾಳದ ಕ್ರಾಂತಿಕಾರಿಗಳ ಜೊತೆ ಸೇರಿಕೊಂಡು ಆರ್ಮಿ ಅನ್ನುವಂತ ಒಂದು ಹೆಸರಿನಲ್ಲಿ ಅದನ್ನ ಒಂದು ಸಭೆಯನ್ನ ಸೇರ್ತಾರೆ. ಸೈಮನ್ ಕಮಿಷನ್ಗೆ ಬಾಂಬ್ ಹಾಕೋದು, ಬಾಂಬ್ ಉತ್ಪಾದಿಸುವ ಘಟಕಗಳನ್ನು ಸ್ಥಾಪಿಸುವುದು, ಬಾಂಬ್ ಉತ್ಪಾದನೆಯಲ್ಲಿ ಯುವಕರಿಗೆ ತರಬೇತಿ ನೀಡುವುದು, ಶಸ್ತ್ರಾಸ್ತ್ರ ಸಂಗ್ರಹಣೆ ಮಾಡುವುದು, ಕಾಕೋರಿ ರೈಲು ದುರಂತ ಪ್ರಕರಣದ ವಿಶ್ವಾಸದ್ರೋಹಿಗಳನ್ನು ಕೊಲ್ಲುವುದು, ಹಣಕ್ಕಾಗಿ ಸರ್ಕಾರಿ ಖಜಾನೆಗಳನ್ನ ದರೋಡೆ ಮಾಡುವುದು, ಖಾಸಗಿ ವ್ಯಕ್ತಿಗಳನ್ನ ದೋಚಬಾರದು ಅನ್ನುವಂತ ನಿರ್ಣಯವನ್ನ ಮಾಡ್ತಾರೆ. ಇನ್ನು ಕಾಕೋರಿ ದುರಂತ ರೈಲು ದರೋಡೆ ಸಂದರ್ಭದಲ್ಲಿ ಅವರಿಗೊಂದು ವಿಷಯ ಗೊತ್ತಾಗುತ್ತೆ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಎಷ್ಟು ಜನ ಪ್ರೋತ್ಸಾಹ ಕೊಡ್ತಿರ್ತಾರೋ ಅದೇ ರೀತಿ ಅವರ ಜೊತೆಗೆ ಇದ್ದು ಅವರಿಗೆ ಮೋಸ ಮಾಡುವಂತಹ ವಿಶ್ವಾಸದ್ರೋಹಿಗಳು ಸಹ ಇರ್ತಾರೆ. ಸಂಗೊಳ್ಳಿ ರಾಯಣ್ಣನ ಬಂಧಿಸುವುದರಲ್ಲೇ ಸಹ ಅವನ ಗೆಳೆಯನೇ ಸಹಾಯ ಮಾಡ್ತಾನೆ. ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಯುದ್ಧದಲ್ಲಿ ಸೋಲ್ಬೇಕಾದರೂ ಅವರ ಆಸ್ಥಾನದಲ್ಲಿರುವಂತ ಮಂತ್ರಿಗಳೇ ದುರ್ಬುದ್ಧಿಯ ಕಾರಣದಿಂದ ಅವರನ್ನ ಯುದ್ಧದಲ್ಲಿ ಸೋಲುವಂತಾಗುತ್ತೆ. ಅದೇ ರೀತಿ ಅಂದಿನ ಕ್ರಾಂತಿಕಾರಿಗಳಿಗೂ ಸಹ ಇಂಥ ದುಷ್ಟ ವ್ಯಕ್ತಿಗಳು ಜೊತೆಗೆ ಇರುವಂತದ್ದು ದುರ್ವಿಧಿ. ಹಾಗೆ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಇವರನ್ನ ದಂಡಿಸುವಂತಹ, ಕಾರಾಗೃಹದಲ್ಲಿ ಹಾಕಿ ಅವರನ್ನ ದೈಹಿಕ ಹಲ್ಲೆ ಮಾಡುವಂತಹ ಪೊಲೀಸರು ಸಹ ಭಾರತೀಯರೇ ಆಗಿದ್ರು. ಆದರೂ ಸಹ ಇಂಥ ವೈಪರ್ಯದಲ್ಲಿ ಸಹ ಅವರು ಹೋರಾಟವನ್ನ ಮಾಡ್ತಾರೆ. ಸೈಮನ್ ಆಯೋಗ ಬ್ರಿಟಿಷರಿಂದ ಸೈಮನ್ ಆಯೋಗವನ್ನ ವಿರೋಧಿಸಿ ಭಗತ್ ಸಿಂಗ್ ರವರು 1928 ಫೆಬ್ರವರಿಯಲ್ಲಿ ಸೈಮನ್ ಆಯೋಗ ಭಾರತಕ್ಕೆ ಬಂದಿಳಿದಾಗ ಸೈಮನ್ ಗೋ ಬ್ಯಾಕ್ ಘೋಷಣೆಗಳನ್ನ ಕೂಗ್ತಾರೆ. 1928 ಅಕ್ಟೋಬರ್ 17ರಂದು ಲಾಹೋರ್ಗೆ ಬರಲಿರ್ತದೆ. ಹಾಗಾಗಿ ಅದನ್ನ ಸಂಚರಿಸುವ ಉದ್ದಕ್ಕೂ ಪ್ರತಿಯೊಂದು ಅಂಗುಲ ಜಾಗವನ್ನ ಯೂತ್ ಫೋರಂನ ಕಾರ್ಯಕರ್ತರು ಆಕ್ರಮಿಸಿಕೊಂಡು ಆಯೋಗ ರೈಲಿನಲ್ಲಿ ಬರಲಿದೆ ಅನ್ನುವಂತ ಸುದ್ದಿ ತಿಳಿದು ರೈಲು ನಿಲ್ದಾಣದಲ್ಲಿ ಆಯೋಗ ಪ್ರತಿಭಟನೆ ಮಾಡುತ್ತೆ. ಲಾಲಾ ಲಜಪತ್ ರಾವ್ ಅವರು ಬಹುದೊಡ್ಡ ಮೆರವಣಿಗೆಯಲ್ಲಿ ಬರ್ತಾರೆ. ಸುತ್ತಲೂ ಭಗತ್ ಸಿಂಗ್ನ ಕೋರಮ್ಮನ ಕಾರ್ಯಕರ್ತರು ಇರ್ತಾರೆ. ಆದರೂ ದೊಡ್ಡ ಮುಖಬಣ್ಣ ಆಗೋದ್ರಿಂದ ಪೊಲೀಸ್ ಬಲದೊಂದಿಗೆ ಹಾಜರಾಗ್ತಾನೆ ಪೊಲೀಸ್ ಕಮಿಷನರ್ ಸ್ಯಾಂಡರ್ಸ್. ಅವಾಗ ಅವರು ಸೈಮನ್ ಗೋ ಬ್ಯಾಕ್ ಅನ್ನುವಂತ ಘೋಷಣೆಗಳನ್ನ ಕೂಗ್ತಾರೆ. ಇವರನ್ನ ಹಿಂದಕ್ಕೆ ತಳ್ಳಿರಿ ಅನ್ನುವಂತ ಗಟ್ಟಿ ಧ್ವನಿ ಬರ್ತತೆ. ಇವರನ್ನ ಪ್ರತಿಭಟನೆ ಹತ್ತಿಕ್ಕುವಂತ ಸಂದರ್ಭ ಆಗುತ್ತೆ. ಲಾಲಾ ಲಜಪತ್ ರಾಯ್ ಅವರ ಮೇಲೆ ದೌರ್ಜನ್ಯ ಆಗುತ್ತೆ. ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಆರ್ಮಿಯ ಸದಸ್ಯರು ಭಾವಿಸ್ತಾರೆ. ಯಾಕಂದ್ರೆ ಘಟನೆಯಲ್ಲಿ ಲಾಲಾಜಿ ಅವರಿಗೆ ಬೆಂಬಲ ಆಗಿರುವಂತ ನಾಯಕರಂದ್ರೆ ಸರ್ದಾರ್ ಭಗತ್ ಸಿಂಗನೇ ಆಗಿರ್ತಾನೆ. ಈ ರೀತಿ ಬ್ರಿಟಿಷರು ಬಹಳಷ್ಟು ದೌರ್ಜನ್ಯಗಳನ್ನು ಮಾಡಿದಂತ ಸಂದರ್ಭದಲ್ಲಿ ಆಜಾದರು, ರಾಜ್ಗುರು, ಜಯಗೋಪಾಲ್ ಅವರಿಗೆ
ಒಂದು ಸೈಮನ್ ಕಮಿಷನ್ ಅನ್ನ ಒಂದು ಹತೋಟಿಯನ್ನ ಇಡುವಂತ ಕೆಲಸವನ್ನ ಇವರಿಗೆ ಒಪ್ಪಿಸ್ತಾರೆ. ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಆರ್ಮಿ ಒಂದು ನೋಟಿಸ್ ಹಾಕುತ್ತೆ ಬ್ರಿಟಿಷರಿಗೆ. ಅಂದಿನ ಕಾಲದಲ್ಲಿ ಬ್ರಿಟಿಷರಿಗೆ ವಸಾಹತು ಆಳ್ವಿಕೆದಾರರ ಎಚ್ಚರ, JP ಸ್ಯಾಡರ್ಸನ್ ಹತ್ಯೆಯ ಮೂಲಕ ನಾವು ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಪ್ರತೀಕಾರ ತೆಗೆದುಕೊಂಡಿದ್ದೇವೆ. 30 ಕೋಟಿ ಜನರ ಒಬ್ಬರ ಗೌರವಾನ್ವಿತ ನಾಯಕನನ್ನು ಒಬ್ಬ ಕೆಳಮಟ್ಟದ ಪೊಲೀಸ್ ಅಧಿಕಾರಿ ಕೊಂದನೆಂದರೆ ಅದರ ನೋವು ನಮಗೆಷ್ಟಿರಬೇಡ. ಆ ಕೃತ್ಯ ನಮ್ಮ ರಾಷ್ಟ್ರಕ್ಕೆ ಮಾಡಿದ ಅಪಮಾನವಾಗಿತ್ತು. ಅದು ದೇಶದ ಪುರುಷರಿಗೂ ಯುವಕರಿಗೂ ಎಸೆದ ಸವಾಲಾಗಿತ್ತು. ಭಾರತೀಯರ ರಕ್ತ ತಣ್ಣಗಾಗಿಲ್ಲ ಮತ್ತು ಭಾರತೀಯರು ಚೈತನ್ಯಹೀನರಲ್ಲ ಎಂಬುದು ಪ್ರಪಂಚ ಈಗ ನೋಡಬಹುದು. ದೇಶದ ಗೌರವವನ್ನು ರಕ್ಷಿಸಲು ನಾವು ಜೀವವನ್ನೇ ಕೊಡಲು ಸಿದ್ಧರಿದ್ದೇವೆ. ರಾಷ್ಟ್ರೀಯ ನಾಯಕರು ಬೇಡವೆನ್ನುತ್ತಿದ್ದರು, ತರುಣರು ಇದನ್ನು ಸಾಬೀತುಪಡಿಸಿದ್ದಾರೆ ಅನ್ನುವಂಥ ಒಂದು ನೋಟಿಸ್ ಅನ್ನು ಹಾಕ್ತಾರೆ. ಹಾಗೆ ಲಾಲಾ ಲಜಪತ್ ರಾವ್ ಅವರ ಸಾವಿಗೆ ಪ್ರತೀಕಾರವನ್ನ ತೀರಿಸಿಕೊಳ್ತಾರೆ. ಅಂದ್ರೆ ನಾವು ಕೇವಲ ಶಾಂತಿ ಮಾರ್ಗದಿಂದ ಹೋರಾಟ ಮಾಡಿದ್ರೆ ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ನಂಬಿಕೆ ಇವರಿಗಿರುತ್ತೆ. ಹಾಗಾಗಿ ಶಸ್ತ್ರಾಸ್ತ್ರಗಳ ಮೂಲಕ ಹೋರಾಟ ಮಾಡಬೇಕು ಅನ್ನುವಂಥ ಒಂದು ಬಿಸಿ ಮುಟ್ಟಿಸಿದ್ರೆ ಮಾತ್ರ ಅವರು ಭಾರತ ದೇಶವನ್ನ ಬಿಟ್ಟು ಹೋಗ್ತಾರೆ ಅನ್ನುವಂಥ ನಂಬಿಕೆ ಇರೋದ್ರಿಂದ ಕ್ರಾಂತಿಕಾರಿಗಳು ಇದರಲ್ಲಿ ಭಾಗವಹಿಸ್ತಿರ್ತಾರೆ. ಇನ್ನು ಬ್ರಿಟಿಷರು 1929ರಲ್ಲಿ 2 ಕಾನೂನುಗಳನ್ನು ತರ್ತಾರೆ. ಸಾರ್ವಜನಿಕ ಸುರಕ್ಷತಾ ವಿಧೇಯಕ, ಇದು ಬ್ರಿಟಿಷರ ಪರವಾಗಿನೇ ಇತ್ತು. ಯಾರು ಸಾರ್ವಜನಿಕರು ದಂಗೆ ಎದ್ದೇಳಬಾರ್ದು, ಹೋರಾಟ ಮಾಡಬಾರ್ದು ಅನ್ನುವಂಥ ಉದ್ದೇಶ ಹೊಂದಿದ್ರೆ. ಮತ್ತೊಂದು ಕೈಗಾರಿಕಾ ವಿಧೇಯಕ, ಇದು ಕೈಗಾರಿಕಾ ಕೆಲಸ ಮಾಡುವಂತ ಕಾರ್ಮಿಕರನ್ನ ಗುಲಾಮರನ್ನ ರೀತಿ ಮಾಡುವಂತ ವಿಧೇಯಕ ಆಗಿತ್ತು. ಈ ವಿಧೇಯಕದ ವಿರುದ್ಧ ಹೋರಾಡುವಂತ ಸಂದರ್ಭದಲ್ಲಿ ಸ್ಯಾಂಡರ್ಸ್ ಹತ್ಯೆಯ ನಂತರ ಭಗತ್ ಸಿಂಗ್ ಒಬ್ಬ ತರುಣ ಯುವಕರಿಗೆ ಒಂದು ಚೈತನ್ಯ ಹಾಗೂ ಅವರಿಗೆ ಆದರ್ಶ ಆಗಿ ರೂಪುಗೊಳ್ತಾನೆ. ಅಂತಹ ದಿನಗಳಲ್ಲಿ ಬ್ರಿಟಿಷರು ಯುವಕರಿಗೆ ಬಡಿಯುವಂಥದ್ದು, ಸ್ವಲ್ಪ ಸೆರೆಮನೆಯಲ್ಲಿ ಹಾಕಿ ಅವರನ್ನ ದೈಹಿಕ ಹಲ್ಲೆ ಮಾಡುವಂಥದ್ದು, ಆ ರೀತಿ ಮಾಡಿದ್ರೆ ಅವರು ಹೋರಾಟದಿಂದ ಹಿಂದೆ ಸರಿತಾರೆ ಅನ್ನುವಂತ ಆಶಯವನ್ನ ಅವರು ಹೊಂದಿರ್ತಾರೆ. ಆದ್ರೆ ಕ್ರಾಂತಿಕಾರಿಗಳು ಎಷ್ಟೇ ಇದು ಮಾಡಿದ್ರು ಸಹ ಅದರಿಂದ ವಿಮುಖ ಆಗೋದಿಲ್ಲ, ತಮ್ಮ ಹೋರಾಟವನ್ನ ಮುಂದುವರಿಸ್ತಾರೆ. ಇನ್ನು 1929 8ರಾಗ ಒಂದು ಆಯೋಗದ ಸೆಂಟ್ರಲ್ ಹಾಲ್ನಾಗೆ ಬಾಂಬ್ ಹಾಕ್ಬೇಕನ್ನುವಂಥದ್ದು ನಿರ್ಧಾರ ಆಗುತ್ತೆ. ಹಾಗೆ 1929 ಏಪ್ರಿಲ್ 8ರಂದು ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಅಧಿವೇಶನ ಪ್ರಾರಂಭ ಆದಾಗ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ತರವರು ಸಂದರ್ಶಕರ ಗ್ಯಾಲರಿಯಲ್ಲಿ ಹೋಗಿ ಬಾಂಬನ್ನ ಸಿಡಿಸ್ತಾರೆ. ಬಾಂಬನ್ನ ಹಾಕಿ ಸಿಡಿಸ್ತಾರೆ. ಬಾಂಬನ್ನ ಸಿಡಿಸಿದಾಗ ಯಾವುದೇ ಹಾನಿ ಆಗಿರೋದಿಲ್ಲ. ಆದರೂ ಬ್ರಿಟಿಷರು ಇವರನ್ನ ಉದ್ದೇಶಪೂರ್ವಕವಾಗಿ ಸಂದರ್ಶನ ಹಾಲ್ ಮೂಲಕ ಗ್ಯಾಲರಿ ಮೂಲಕ ಬಾಂಬನ್ನ ಹಾಕಿ ಇಕ್ವಿಲಾಬ್ ಜಿಂದಾಬಾದ್, ವಸಾಹತುಶಾಹಿ ಮುರ್ದಾಬಾದ್ ಅನ್ನುವಂತ ಘೋಷಣೆಯನ್ನ ಕೂಗ್ತಾರೆ. ಆ ಮೂಲಕ ಒಂದು ಹಿಂದೂಸ್ತಾನ ಸೋಷಲಿಸ್ಟ್ ರಿಪಬ್ಲಿಕ್ ಆರ್ಮಿ ಅವರು ಒಂದು ಮಾತನ್ನ ಹೇಳ್ತಾರೆ. ಕಿವುಡರು ಕೇಳಬೇಕಿದ್ದರೆ ದೊಡ್ಡದಾದ ಸ್ಫೋಟವನ್ನೇ ಮಾಡಬೇಕು. ಇಂಥವುದೇ ಸನ್ನಿವೇಶದಲ್ಲಿ ಫ್ರೆಂಚ್ ಬಂಡಾಯಗಾರ ವೆಲಾನ್ ಹೇಳಿದ್ದ. ಈ ಮಾತುಗಳನ್ನ ನಾವು ನಮ್ಮ ಕೃತ್ಯದ ರುಜುತ್ವದಲ್ಲಿ ಸಾಬೀತುಪಡಿಸಬಲ್ಲೆವು ಅನ್ನುವಂತ ಒಂದು ಕರಪತ್ರವನ್ನ ಹಂಚುತ್ತಾರೆ. ಅವಾಗ ಇದೇ ಒಂದು ಕಾರಣವನ್ನ ಇಟ್ಕೊಂಡು ಇವರಿಬ್ಬರನ್ನ ಬಂಧಿಸ್ತಾರೆ. ಬಂಧಿಸಿದಂತ ಸಂದರ್ಭದಲ್ಲಿ 1929 ಮೇ 3ರಂದು ಭಗತ್ ಸಿಂಗ್ ಅವರ ತಂದೆ ಸರ್ದಾರ್ ಕಿಶನ್ ಸಿಂಗ್ ಮಗನನ್ನ ಭೇಟಿ ಆಗ್ತಾರೆ. ಭೇಟಿಯಾದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಅಪ್ಪ, ನನಗಾಗಿ ನೀನು ಈ ಸಲ ಏನು ಖರ್ಚು ಮಾಡಕ್ ಹೋಗ್ಬೇಡ. ಯಾಕಂದ್ರೆ ಇದು ವಿಚಾರಣೆ ಎಲ್ಲ ನೆಪ ಮಾತ್ರ. ಇವರು ನಮ್ಮನ್ನ ಹೇಗಿದ್ರು ಗಲ್ಲಿಗೇರಿಸ್ತಾರೆ. ಹಾಗಾಗಿ ನೀನು ಸುಧೃತ ಹಣವನ್ನ ವ್ಯರ್ಥ ಮಾಡಬೇಡ ಅಂತೇಳಿ ಅವ್ರ ತಂದೆಗೆ ಹೇಳ್ತಾರೆ. ವಿಚಾರಣೆನೂ ಸ್ಟಾರ್ಟ್ ಆಗುತ್ತೆ 1929 ಮೇ 7ರಲ್ಲಿ. ಅಡಿಷನಲ್ ಮ್ಯಾಜಿಸ್ಟ್ರೇಟ್ ನಲ್ಲಿ ವಿಚಾರಣೆ ಪ್ರಾರಂಭ ಆದಾಗ ಅವರು ಬಾಂಬನ್ನ ಹಾಕಿದಾಗ ಯಾವುದೇ ಒಂದು ದೈಹಿಕ ಹಾನಿ ಆಗಲಿ ಯಾವನು ಆಗಿರೋದಿಲ್ಲ. ಆದ್ರೆ ಬ್ರಿಟಿಷರು ಉದ್ದೇಶಪೂರ್ವಕವಾಗಿ ಇವರನ್ನ ಈ ಕೇಸ್ನಲ್ಲೇ ಜೈಲಿಗೆ ಹಾಕಿ ಹಾಗೂ ಅವರನ್ನ ಹಳೆ ಕೇಸ್ನಲ್ಲಿ ಸಹ ಇವರನ್ನ ತಂದಿಡುವಂತ ಪ್ರಯತ್ನವನ್ನ ಮಾಡ್ತಿರ್ತಾರೆ. ನಾವು ದೇಶದ ಚರಿತ್ರೆಯನ್ನು, ಈಗಿನ ಪರಿಸ್ಥಿತಿಯನ್ನು ಹಾಗೂ ಮಾನವರ ಆಶೋತ್ತರಗಳನ್ನು ಗಂಭೀರವಾಗಿ ಅಧ್ಯಯನ ಮಾಡಿದ್ದೇವೆ ಎಂದು ವಿನಮ್ರವಾಗಿ ಹೇಳಿಕೊಳ್ಳಲು ಬಯಸುತ್ತೇವೆ. ಅಲ್ಲದೆ ನಾವು ಬೂಟಾಟಿಕೆಯನ್ನು ದ್ವೇಷಿಸ್ತೇವೆ ಅಂತೇಳಿ ಕೋರ್ಟಿನ ಕಲಾಪದಲ್ಲಿ ಭಗತ್ ಸಿಂಗ್ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಈ ಇದು ವಿಚಾರಣೆ ಎಲ್ಲ ಬೂಟಾಟಿಕೆ. ಯಾಕಂದ್ರೆ ಅವ್ರ ಉದ್ದೇಶ ನಮ್ಮನ್ನ ಗಲ್ಲಿಗೇರಿಸೋದು ಅಂತೇಳಿ. ಗಲ್ಲಿಗೇರಿಸ್ತಾರನ್ನೋಂಥ ವಿಷಯ ಗೊತ್ತಿದ್ರು ಸಹ ಇವರು ಕ್ರಾಂತಿಕಾರಿಗಳ ನಡೆಯಿಂದ ಹಿಂದಕ್ಕೆ ಸರಿಯೋದಿಲ್ಲ. ಅವರು ಹೋರಾಟವನ್ನು ನಿರತರಾಗ್ತಾರೆ. ವಿಚಾರಣೆಯಲ್ಲಿದ್ದಾಗೂ ಸಹ ಸಹ ಕೈದಿಗಳೊಂದಿಗೆ ಅಲ್ಲಿರುವಂತ ವ್ಯವಸ್ಥೆ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ನಂತರ ಅವರನ್ನ
ಅವ್ರು ಹೇಳ್ತಾರೆ, ನಾವು ಬ್ಯಾರಿಸ್ಟರು, ಇಂಗ್ಲಿಷ್ ಭಾಷಾ ಪಂಡಿತರು, ನಮಗೆ ಯಾವುದೇ ಶೈಕ್ಷಣಿಕ ಪದವಿಗಳಿಲ್ಲ, ಆದರೆ ಭಾಷಣಗಳನ್ನ ನಮ್ಮಿಂದ ನಿರೀಕ್ಷಿಸಬೇಡಿ. ವ್ಯಾಕರಣ ದೋಷಗಳಿದ್ದರೆ ಅವುಗಳನ್ನ ಮನ್ನಿಸಿ ದಯಮಾಡಿ ನಮ್ಮ ಹೇಳಿಕೆಯ ನಿಜವಾದ ಅರ್ಥವನ್ನ ಪರಿಗಣನೆಗೆ ತೆಗೆದುಕೊಳ್ಳಿ. ನಾವು ವಕೀಲರನ್ನ ಬಿಟ್ಟು ಒಂದು ಅಂಶವನ್ನು ಇಲ್ಲಿ ಒತ್ತಿ ಹೇಳಲು ಬಯಸುತ್ತೇವೆ, ಅದು ಪರಿಪೂರ್ಣವಾದ ಮಹತ್ವವನ್ನ ತರುತ್ತದೆ ಅಂತ ಹೇಳಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಹೇಳ್ತಾರೆ. ನಾವು ಮೊದಲನೇದಾಗಿ ನಾವು ಎಸೆದ ಬಾಂಬುಗಳು ಸೆಂಟ್ರಲ್ ಅಸೆಂಬ್ಲಿಯ ಯಾರಿಗೂ ಶಾರೀರಿಕವಾಗಿ ಮಾನಸಿಕವಾಗಿ ಹಾನಿಯನ್ನು ಉಂಟು ಮಾಡಿಲ್ಲ. ಆ ಕಾರಣದಿಂದ ಅವರು ನಮಗೆ ನೀಡಿರುವಂತ ಶಿಕ್ಷೆ ಬಹಳ ದೊಡ್ಡದು, ಅದನ್ನ ಕಡಿಮೆ ಮಾಡಬೇಕು, ಅದು ನಮಗೆ ಇದಲ್ಲ ಅಂತ ಹೇಳ್ತಾರೆ. ಆದ್ರೂ ಸಹ ಅವರು ಭಗತ್ ಸಿಂಗರನ್ನ ಬಂಧಿಸ್ತಾರೆ, ಬಂಧಿಸಿ ಅವರನ್ನ ಜೈಲಿಗೆ ಹಾಕ್ತಾರೆ. ಅವಾಗ ಇಡೀ ದೇಶದ ತುಂಬಾ ಗೊತ್ತಾಗುತ್ತೆ. ಅವಾಗ ಅಲ್ಲಿ ಸಹ ಹೋರಾಟವನ್ನ ಸತ್ಯಾಗ್ರಹಿಗಳು ಬೋಸ್ಟಲ್ ಜೈಲಿನಲ್ಲಿ ವಿಚಾರಾಧೀನ ಕೈದಿಗಳು ಹೋರಾಟವನ್ನು ಪ್ರಾರಂಭಿಸ್ತಾರೆ, ಬೇಡಿಕೆಗಳನ್ನ ಇಡ್ತಾರೆ. ತಾವು ರಾಜಕೀಯ ಕೈದಿಗಳಾಗಿರೋದ್ರಿಂದ ಐರೋಪ್ಯ ಕೈದಿಗಳಿಗೆ ಕೊಡುವ ಗುಣಮಟ್ಟದ ಆಹಾರವನ್ನೇ ನಮಗೆ ಕೊಡಬೇಕು, ಶಾರೀರಿಕ ಶ್ರಮದ ಕೆಲಸದಿಂದ ವಿನಾಯಿತಿ ಕೊಡಬೇಕು, ಪುಸ್ತಕಗಳು ಹಾಗೂ ಬರವಣಿಗೆ ಸಾಮಗ್ರಿಗಳನ್ನು ಪಡೆಯುವ ಸ್ವಾತಂತ್ರ್ಯ ಕೊಡಬೇಕು, ದಿನವೂ ಕನಿಷ್ಠ ಒಂದು ವೃತ್ತಪತ್ರಿಕೆ, ರಾಜಕೀಯ ಕೈದಿಗಳಿಗೆ ವಿಶೇಷ ವಾರ್ಡ್ ಹಾಗೂ ಸ್ನಾನ ಸೌಲಭ್ಯ, ಶುಚಿಯಾದ ಬಟ್ಟೆ ಕೊಡಬೇಕನ್ನುವಂತ ಬೇಡಿಕೆಗಳನ್ನ ಇಡ್ತಾರೆ. ಹಾಗೆ ಉಪವಾಸ ಸತ್ಯಾಗ್ರಹ ಮಾಡುತ್ತಾಗ ದಿನಾಲು ಭಗತ್ ಸಿಂಗರು 5 ಪೌಂಡ್ಗಳ ತೂಕವನ್ನ ಕಡಿಮೆ ಆಗ್ತಾ ಹೋಗ್ತಾರೆ. ಇದೇ ರೀತಿ ಹೋರಾಟಗಳು ಆದಾಗ ಕೊನೆಗೆ ಕೆಲವೊಂದು ಇವರು ಬ್ರಿಟಿಷರು ಅಷ್ಟು ಸರಳವಾಗಿ ಜಗ್ಗದಿಲ್ಲ. ಆದ್ರೂ ಸಹ ಕೆಲವೊಂದು ಸಡಿಲ ಒಪ್ಪಂದಗಳನ್ನ ಒಕ್ಕಿದ ನಂತರ 114 ದಿನಗಳ ಉಪವಾಸ ಮುಷ್ಕರದ ನಂತರ 1929 ಅಕ್ಟೋಬರ್ 5ರಂದು ಭಗತ್ ಸಿಂಗ್ ಅವರು ದಾಲು ರೊಟ್ಟಿ ಸೇವನೆಯೊಂದಿಗೆ ಉಪವಾಸವನ್ನ ಬಿಡ್ತಾರೆ. ನಂತರ ಪ್ರಕರಣದಲ್ಲಿ ಜೈಗೋಪಾಲ್ ಮಾಫಿ ಸಾಕ್ಷಿದಾರ ಇರ್ತಾನೆ. ಇವನು ಸಹ ಒಂದು ವಿರುದ್ಧವಾಗಿ ಸಾಕ್ಷಿ ಹೇಳುವ ಮೂಲಕ ವಿಶ್ವಾಸದ್ರೋಹ ಕೆಲಸವನ್ನ ಮಾಡ್ತಾನೆ. ವಿಶ್ವಾಸದ್ರೋಹಿಗಳು ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿಯೂ ಹಾಗೂ ರಾಜ ಸಂಸ್ಥಾನಗಳ ಆಳ್ವಿಕೆ ಕಾಲದಲ್ಲಿಯೂ ಸಹ ವಿಶ್ವಾಸದ್ರೋಹಿಗಳು ಬ್ರಿಟಿಷರ ಪರವಾಗಿ ಕೆಲಸ ಮಾಡುವಂಥದ್ದನ್ನ ನಾವು ನೋಡಿದ್ದೀವಿ. ಅಂತ ಸಂದರ್ಭದಲ್ಲಿ ಇವರಿಗೆ ಗಲ್ಲು ಶಿಕ್ಷೆ ಆಗತ್ತೆ. ಗಲ್ಲು ಶಿಕ್ಷೆ ಘೋಷಣೆ ಆದಂತ ಸಂದರ್ಭದಲ್ಲಿ 1930 ಮೇ ತಿಂಗಳ 12ನೇ ದಿನಾಂಕ ಅವರಿಗೆ ಶಿಕ್ಷೆಯನ್ನ ಮಾಡ್ಬೇಕನ್ನುವಂತ ಪ್ಲಾನ್ ಅನ್ನ ಮಾಡಿದಾಗ ಅಕ್ಟೋಬರ್ 7ರ ಹೊತ್ತಿಗೆ ಇದು ಬಹಳಷ್ಟು ದೇಶ ತುಂಬಾ ವ್ಯಾಪಿಸಿದಾಗ ಒಂದು ಶಿಕ್ಷೆಯ ಒಂದು ಪ್ರಕಟಣೆ ಆಗುತ್ತೆ. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಮೂವರಿಗೆ ನೇಣುಗಂಬ ಶಿಕ್ಷೆ, ಕಮಲ್ನಾಥ್ ತಿವಾರಿ, ವಿಜಯ್ ಕುಮಾರ್, ಜಯದೇವ್ ಕಪೂರ್ ಅವರಿಗೆ ಜೀವಾವಧಿ ಶಿಕ್ಷೆ, ಕುಂದನ್ ಲಾಲ್ಗೆ 7 ವರ್ಷಗಳ ಸೆರೆಮನೆವಾಸ, ಪ್ರೇಮ್ ದತ್ಗೆ 3 ವರ್ಷ ಸೆರೆಮನೆವಾಸ, ಮಾಸ್ಟರ್ ಆಶಾರಾಮ್, ಅಜಯ್ ಘೋಷ್, ಸುರೇಂದ್ರ ಪಾಂಡೆ ಇವರನ್ನ ದೋಷಮುಕ್ತರನ್ನಾಗಿ ಬಿಡುಗಡೆ ಆಗುತ್ತೆ. ಈ ತೀರ್ಪನ್ನ ಗುಟ್ಟಾಗಿಡುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ದೇಶದಾದ್ಯಂತ ದಂಗೆಗಳು ಹೇಳ್ಬಹುದು ಅನ್ನುವಂತ ಅವ್ರಿಗೆ ಮಾಹಿತಿ ಬ್ರಿಟಿಷರಿಗೆ ಇರುತ್ತೆ. ಹಾಗಾಗಿ ಅವರು ಗುಟ್ಟಾಗಿನೇ ಇವರನ್ನ ಬಂಧಿಸೋದು ಹಾಗೂ 144 ಸೆಕ್ಷನ್ ಅನ್ನು ತಂದು ಜನ ದಂಗೆ ಹೇಳದಂತೆ ತಡೀತಾರೆ. ಆದರೆ ವಿಷಯ ಕಾಡ್ಗಿಚ್ಚಿನಂತೆ ಹಬ್ಬುತ್ತೆ. ಆಗ ಸುಮಾರು ಜನ ಪ್ರತಿಭಟನೆ ಮಾಡುವಂತದ್ರಲ್ಲಿ 17 ಮಂದಿ ಮಹಿಳೆಯರನ್ನ ಬಂಧಿಸ್ತಾರೆ. DVV ಕಾಲೇಜಿನ ಒಬ್ರು ಪ್ರೊಫೆಸರ್ 80 ಜನ ವಿದ್ಯಾರ್ಥಿಗಳನ್ನ ಬಂಧಿಸ್ತಾರೆ. ಮಗನಿಗೆ ಜೀವಾವಧಿ ಶಿಕ್ಷೆಯನ್ನ ಕಡಿಮೆ ಮಾಡ್ಬೇಕಂತೇಳಿ ಕ್ಷಮಾಪಣೆ ಪತ್ರವನ್ನ ಅವ್ರ ತಂದೆ ಬರೀತಾರೆ. ಅವಾಗ ಭಗತ್ ಸಿಂಗ್ ಅವರು ತುಂಬಾ ಬೇಜಾರಾಗುತ್ತಾರೆ. ನೀವು ಬರಿಬಾರ್ದಿತ್ತು ಕ್ಷಮಾಪಣೆ ಪತ್ರ, ಯಾಕೆ ಬರೆದಿರಿ? ನಾನು ಬಹಳ ಖುಷಿಯಿಂದನೇ ನಾನು ಇದನ್ನ ಶಿಕ್ಷಣ ಅನುಭವಿಸ್ತೀನಿ. ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ, ದೇಶದ ಸ್ವಾತಂತ್ರ್ಯಕ್ಕಾಗಿ ನಾನು ಶಿಕ್ಷಣ ಅನುಭವಿಸ್ತೀನಿ ಅಂತ ಹೇಳ್ತಾರೆ. ಹಾಗೆ 1931 ಮಾರ್ಚ್ 23ರ ಬೆಳಿಗ್ಗೆ ಅವಾಗ ಅವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸ್ತಾರೆ. ಅವಾಗ ಭಗತ್ ಸಿಂಗ್ ಅವರಿಗೆ 23 ವರ್ಷ 5 ತಿಂಗಳು 26 ದಿನಗಳು ಮುಗಿದು 27 ದಿನಕ್ಕೆ ಬಂದಿರ್ತಾರೆ. ಕೇವಲ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಭಾರತದ ತುಂಬಾ ಒಂದು ಸ್ವಾತಂತ್ರ್ಯದ ಕಿಚ್ಚನ್ನ, ಯುವ ಜನತೆಯಲ್ಲಿ ಸ್ವಾತಂತ್ರ್ಯದ ಭರವಸೆಯ ಬೆಳಕನ್ನ ಮೂಡಿಸಿದಂತ ಶ್ರೇಯಸ್ಸು ಭಗತ್ ಸಿಂಗ್ ಅವರಿಗೆ ತಲುಪುತ್ತೆ. ಆಗ ಭಗತ್ ಸಿಂಗ್ ಅವರನ್ನ ಗಲ್ಲು ಶಿಕ್ಷೆ ಹಾಕಿದ ನಂತರ ಬ್ರಿಟಿಷರು ಎಷ್ಟು ಕ್ರೂರಿಗಳಿರ್ತಾರೆ ಅಂದ್ರೆ ಅವರನ್ನ ದೇಹವನ್ನ ಈ 3 ಜನ ದೇಹವನ್ನ ತುಂಡು ತುಂಡಾಗಿ ಮಾಡಿ ಗೋಣಿ ಚೀಲದಲ್ಲಿ ಹಾಕಿ ಲಾರಿಯ ಮೂಲಕ ಒಂದು ಅಂತಿಮ ಸಂಸ್ಕಾರವನ್ನ ಮಾಡಬೇಕು ಅನ್ನುವಂತ ಪ್ಲಾನ್ ಅನ್ನ ಮಾಡಿ ಅವರ ದೇಹವನ್ನ ತುಂಡು ತುಂಡಾಗಿ ಮಾಡಿ ಒಂದು ಗೋಣಿ ಚೀಲದಲ್ಲಿ ಕಟ್ಟಿ ಕಳಿಸ್ತಾರೆ. ಆಗಿಂದ ಲಾರಿಯ ಮೂಲಕ ಒಬ್ಬ ಕಲೆಬರವನ ಸರ್ದಾರ್ ಕಿಶನ್ ಸಿಂಗ್ ಅವರು
ಅವ್ರ ಮೂಲಕ ಕಳಿಸಿದಾಗ ಅವಸರವಾಗಿ ಅದನ್ನ ಸುಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಆಗ ವಿಷಯ ತಿಳಿದಂತ ಗ್ರಾಮಸ್ಥರು ಜನರು ಪಂಜಿನಿಂದ ಬಂದಾಗ ಅವಾಗ ಅರೆಬೆಂದ ಶವವನ್ನ ಮುಸುಕಿನಲ್ಲಿ ಮುಸ್ತಾರೆ, ಕೆಲವನ್ನ ನೀರಿನಲ್ಲಿ ಒಗೆದು ಹೋಗ್ಬಿಡ್ತಾರೆ. ಅನಂತರ ಬಂದಂತ ಜನ ಬೆಳಗ್ಗೆ ತನ ಅವ್ರನ್ನೆಲ್ಲ 3 ಜನರ ದೇಹವನ್ನ ಹುಡುಕಿ ಅಂತಿಮವಾಗಿ ವಿಧಾನದ ಪೂರಕ ಅವರನ್ನ ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ. ಅಂದ್ರೆ ಅವರು ಎಲ್ಲಿ ಅವರನ್ನ ಹೀರೋಗಳನ್ನಾಗಿ ಮಾಡಿಬಿಡ್ತಾರೆ, ಅದರ ಮೂಲಕ ಮತ್ತಷ್ಟು ಜನರನ್ನ ನಾವು ಎದುರಾಕಬೇಕಾಗುತ್ತೆ, ಸ್ವಾತಂತ್ರ್ಯದ ಕಿಚ್ಚು ಇನ್ನೂ ಪ್ರಜ್ವಲಿಸುತ್ತೆ ಅನ್ನುವಂತ ಆತಂಕ ಬ್ರಿಟಿಷ್ ಸರ್ಕಾರಕ್ಕಿತ್ತು. ಹಾಗಾಗಿ ಅವರನ್ನ ಆ ರೀತಿ ಅಂತ್ಯ ಸಂಸ್ಕಾರವನ್ನ ಅಷ್ಟು ವಿಜೃಂಭಣೆಯಿಂದ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಆ ರೀತಿ ಮಾಡ್ತಾರೆ. ಆದರೆ ಭಾರತೀಯರಲ್ಲಿದ್ದಂತ ಭಗತ್ ಸಿಂಗರ ಮೇಲಿನ ಪ್ರೀತಿ ಆ 3 ಜನರನ್ನ ತೆಗೆದ ದೇಹವನ್ನ ತುಂಡರಿಸಿ ದೇಹವನ್ನ ತಂದು ಕೂಡಿಸಿ ಮತ್ತೆ ಅವರ ಅಂತ್ಯ ಸಂಸ್ಕಾರವನ್ನ ಮಾಡುವ ಮೂಲಕ ಅವರಿಗೆ ಗೌರವಪೂರ್ಣವಾದಂತ ನಮನಗಳನ್ನ ಸಲ್ಲಿಸ್ತಾರೆ. ಇಂಥ ಅದ್ಭುತವಾದ ದೇಶಭಕ್ತ ಭಗತ್ ಸಿಂಗ್ ಎಲ್ಲ ಯುವಕರಿಗೆ ಪ್ರೇರಣಾದಾಯಕವಾದಂಥ ವ್ಯಕ್ತಿ. ಇಂಥ ಸಾಹಿತ್ಯ ಕೃತಿಯನ್ನ ಮಕ್ಕಳಿಗೆ ಕೊಂಡು ಓದಿಸುವ ಮೂಲಕ ಅವರಿಗೆ ಹುಟ್ಟುಹಬ್ಬ ಹಾಗೂ ವಾರ್ಷಿಕೋತ್ಸವದಲ್ಲಿ ಅವರಿಗೆ ಉಡುಗೊರೆಯಾಗಿ ನೀಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರ ಪ್ರೇಮ, ದೇಶಭಕ್ತಿ ಬೆಳೆಯಕ್ಕೆ ಸಹಾಯ ಮಾಡಬೇಕು. ಹಾಗೂ ಭಾರತದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದಂಥ ಹೋರಾಡಿದಂಥ ಮಹನೀಯರ ಚರಿತ್ರೆಯನ್ನ ವಿದ್ಯಾರ್ಥಿಗಳು ತಿಳಿದುಕೊಳ್ಳುವುದು ಅಷ್ಟೇ ಮುಖ್ಯ ಆಗಿದೆ ಅಂತ ವಿಷಯವನ್ನು ಹೇಳ್ತಾ ಇವತ್ತಿನ ದಿನ 140ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಹಿಂದಿನ ಸಾಹಿತ್ಯ ಕೃತಿಯ ಪರಿಚಯವನ್ನ ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.